ಇಂದು ಪ್ರಧಾನವಾಗಿ ಪ್ರಪಂಚದಾದ್ಯಂತ ಕೇಳಿ ಬರ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಹಸಿವು, ಅನ್ನದ ಸಮಸ್ಯೆ. ಎರಡನೇದು ಉದ್ಯೋಗದ ಚಿಂತೆ. ಎಲ್ಲಿಂದೆಲ್ಲಿಗೆ ಹೋದರೂ ಕೂಡ ಈ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಮನುಷ್ಯನಿಂದ ಹಿಡಿದು ಎಲ್ಲೆಂದೆಲ್ಲಿಗೆ ಹೋದರೂ ಕೂಡ ಪ್ರಧಾನವಾಗಿ ಕಾಣಬರ್ತಾ ಇರೋದು ಏನಪ್ಪ ಅಂತೇಳಿದರೆ, ಒಂದು ಅನ್ನ ಹಸಿವಿನ ಚಿಂತೆ, ಇನ್ನೊಂದು ಉದ್ಯೋಗದ ಚಿಂತೆ. ಅನ್ನ ಹಸಿವು ನಿವಾರಣೆ ಆದರೆ, ಅನ್ನ ಹಸಿವು ನಿವಾರಣೆ ಯಾವುದರಿಂದ ಆಗುತ್ತೆ? ಉದ್ಯೋಗದಿಂದ ಆಗುತ್ತೆ. ಮನುಷ್ಯನಿಗೆ ಉದ್ಯೋಗ ದೊರೆತಾಗ ಮಾತ್ರ ಹಸಿವು ನಿವಾರಣೆಯಾಗುತ್ತೆ. ಆದರೆ ಈಗ ಒಂದು ಮರ ತೆಗೆದುಕೊಳ್ಳಿ, ಒಂದು ಮಾವಿನ ಮರ, ಹಲಸಿನ ಮರ, ನೇರಳೆ ಮರ, ಹೀಗೆ ಯಾವುದೇ ಮರಗಳನ್ನು ತೆಗೆದುಕೊಂಡರೂ ಕೂಡ ಆ ಮರ ಒಂದು ಹಣ್ಣನ್ನು ಕೊಡ್ತದೆ. ಹುಣಸೆ, ನೇರಳೆ, ಮಾವು, ಹಲಸು, ತೆಂಗು ಇವೆಲ್ಲ ಫಲಗಳನ್ನು ಕೊಡ್ತವೆ. ಫಲಗಳನ್ನು ಕೊಟ್ಟ ಮೇಲೆ ಈಗ ಮಾವಿನ ಹಣ್ಣು ಕೆಳಗೆ ಬಿತ್ತಪ್ಪ, ಕೆಳಗೆ ಬಿದ್ದಾಗ ಏನಾಗುತ್ತೆ? ಮನುಷ್ಯನ ಕೈಗೆ ಸಿಕ್ಕಿದ್ರೆ ಅದನ್ನು ಮಾವಿನಕಾಯಿ ಆದರೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾನೆ, ಹಣ್ಣಾದರೆ ಹಣ್ಣನ್ನು ತಿಂತಾನೆ, ವಾಟೆ ಬಿಸಾಕ್ತಾನೆ. ವಾಟೆ ಹೊರಗೋಯ್ತು. ಹೊರಗೋದಾಗ ಆ ವಾಟೆಯಲ್ಲಿ ಏನಿದೆ? ತಾನು ಮತ್ತೆ ಹುಟ್ಟುವ ಶಕ್ತಿ ಇದೆ. ಅದು ಮಣ್ಣಲ್ಲಿ ನೀರಿನಲ್ಲಿ ಬೆರೆತರೆ, ಮಣ್ಣು ಮತ್ತು ನೀರಿನ ಆಸರೆ ಮತ್ತು ರಕ್ಷಣೆ ಸಿಕ್ಕಿದ್ರೆ ಅದು ಮೊಳಕೆ ಬರ್ತದೆ. ಮೊಳಕೆ ಬಂದದ್ದು ಸಣ್ಣದಾಗಿ ಸಸಿ ಆಗ್ತದೆ. ಸಸಿ ಆದದ್ದು ಬೆಳೀತಾ ಹೋಗ್ತದೆ. ಬೆಳೀತಾ ಹೋದಾಗ ಆ ಸಸಿಗೆ ಏನು ಬೇಕು? ಅದು ಬೆಳೀಲಿಕ್ಕೆ ಮುಖ್ಯವಾಗಿ ಕೆಳಗೆ ಗೊಬ್ಬರ ಬೇಕು, ನೀರು ಬೇಕು, ಆಶ್ರಯ ಬೇಕು. ಮೇಲೆ ಬೆಳೀಲಿಕ್ಕೆ ಸ್ಪೇಸ್, ಆಕಾಶ ಬೇಕು. ಒಂದು ಗಿಡ, ಒಂದು ಮಾವಿನ ವಾಟೆ ಬೆಳಿಬೇಕಾದ್ರೆ ಕೆಳಗೆ ಅದು ಇರಲಿಕ್ಕೆ ಸ್ಥಳ ಬೇಕು, ಮತ್ತು ಗೊಬ್ಬರ ಬೇಕು, ನೀರು ಬೇಕು, ಪೋಷಣೆ ಬೇಕು, ಮತ್ತು ಅದು ಗ್ರೋತ್ ಆಗಲಿಕ್ಕೆ ಆಕಾಶ ಬೇಕು ಮತ್ತು ರಕ್ಷಣೆ ಬೇಕು. ಇಷ್ಟು ಸಿಕ್ಕಾಗ ಅದು ಬೆಳೀತಾ ಹೋಗ್ತದೆ. ಅದು ಬೆಳೀತಾ ಹೋದಾಗ ಏನು ಮಾಡ್ತದೆ? ತನ್ನ ಬೇರುಗಳನ್ನೆಲ್ಲ ಎಲ್ಲ ಕಡೆಗೆ ಚಾಚ್ತಾ ಹೋಗ್ತದೆ. ತಾನು ಬೆಳೀಲಿಕ್ಕೆ ಪೋಷಕಾಂಶವನ್ನು, ನೀರನ್ನು, ಗೊಬ್ಬರವನ್ನು ಹೀರ್ಕೊಂಡದ ಮೇಲೆ ಬೆಳೀತದೆ. ಬೆಳಿಬೇಕಾದ್ರೆ ಅದಕ್ಕೆ ಏನು ಬೇಕು? ಸೂರ್ಯನ ಕಿರಣಗಳು ಬೇಕು. ಮೇಲೆ ಬೆಳೀಲಿಕ್ಕೆ ಆಕಾಶ, ಸ್ಪೇಸ್, ಜಾಗ ಬೇಕು. ಮತ್ತು ಅದಕ್ಕೇನು ಬೇಕು? ರಕ್ಷಣೆ ಬೇಕು. ಒಂದು ಸಸಿ ಅದು ಬೆಳಿಬೇಕಾದ್ರೆ, ಮಾವಿನ ಸಸಿ ಕೂಡ ತನಗೇನು ಬೇಕು? ಆಶ್ರಯ ಬೇಕು, ನೀರು ಬೇಕು, ಗೊಬ್ಬರ ಬೇಕು, ರಕ್ಷಣೆ ಬೇಕು. ಮೇಲೆ ಬೆಳೀಲಿಕ್ಕೆ ಆಕಾಶ ಬೇಕು, ಸೂರ್ಯನ ಕಿರಣಗಳು ಬೇಕು. ಇಷ್ಟು ನಿರಂತರವಾಗಿ ಅದಕ್ಕೆ ಸಿಗ್ತಾ ಹೋದರೆ ಅದು ಮಾವಿನ ಸಸಿ ಮಾವಿನ ಮರವಾಗಿ ಬೆಳೀತದೆ, ಕಾಯನ್ನು ಕೊಡ್ತದೆ. ಹಾಗೆ ಮನುಷ್ಯ ಹುಟ್ಟಿದ್ದಾನೆ, ನಮಗೆಲ್ಲ ಜೀವನ ಪರ್ಯಂತ ಮಾಡಲಿಕ್ಕೆ ಏನು ಬೇಕು? ಉದ್ಯೋಗ ಬೇಕು, ವಿದ್ಯೆ ಬೇಕು, ಉದ್ಯೋಗ ಬೇಕು. ವಿದ್ಯೆ ಉದ್ಯೋಗ ಸಿಕ್ಕಾಗ ಸಂಪಾದನೆ ಬೇಕು. ಆ ಸಂಪಾದನೆ ಸಿಕ್ಕಾಗ ನಮಗಿರಲಿಕ್ಕೆ ಒಂದು ನೆಲೆ, ಊಟ ಮಾಡಲಿಕ್ಕೆ ಅನ್ನ, ಇವುಗಳನ್ನು ತಾನು ದುಡಿದಂಥ ಕಾಯಕದಿಂದ ಮನುಷ್ಯ ಗಳಿಸ್ತಾನೆ ಮತ್ತು ಬದುಕ್ತಾನೆ. ಆದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಈಗ ಜರ್ಮನಿಯಿಂದ ಜನ ವಲಸೆ ಹೋಗ್ತಾ ಇದ್ದಾರೆ, ಅಮೆರಿಕದಿಂದ ಜನರು ಉದ್ಯೋಗದಿಂದ ವಲಸೆ ಹೋಗ್ತಾ ಇದ್ದಾರೆ. ಅಮೆರಿಕದ ಕಂಪನಿಗಳು, ಅಮೆರಿಕ ದೇಶ ಭಾರತೀಯರನ್ನು ಉದ್ಯೋಗದಿಂದ ತೆಗೆದುಹಾಕ್ತಾ ಇದೆ. ಜರ್ಮನಿಯಿಂದ ಜನರು ಕಾಲು ತೆಗಿತಾ ಇದ್ದಾರೆ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಉದ್ಯೋಗಕ್ಕಾಗಿ, ಅನ್ನಕ್ಕಾಗಿ, ಹಸಿವಿಗಾಗಿ ವಲಸೆ ಹೋದಂಥ ಜನ ಮತ್ತೆ ತಮ್ಮ ತಮ್ಮ ರಾಷ್ಟ್ರಗಳಿಗೆ ತಾವು ಎಲ್ಲಿ ಬರ್ತನ್ನು ಪಡೆದುಕೊಂಡಿದ್ರು ಆ ದೇಶಗಳಿಗೆ ಅವರು ಮರಳಿ ಬರ್ತಾ ಇದ್ದಾರೆ. ಮತ್ತು ಅವರು ಇಲ್ಲಿ ಬಂದರೆ, ಈ ದೇಶಕ್ಕೆ ಬಂದರೆ ಮತ್ತು ಅವರು ಇರಲಿಕ್ಕೆ ನೆಲೆ ಇಲ್ಲ, ಮಾಡಲಿಕ್ಕೆ ಕಾಯಕ ಇಲ್ಲ, ಉಣ್ಣಲಿಕ್ಕೆ ಅನ್ನ ಇಲ್ಲ. ಇನ್ನು ಇಡೀ ಜೀವನ ಅವ್ರದ್ದು ಏನಾಗುತ್ತೆ? ಬಹಳ ಕಷ್ಟ, ದುಃಖ ಆಗ್ತದೆ. ಅನ್ನ, ಉದ್ಯೋಗ, ಹಸಿವು ನಿವಾರಣೆ ಮಾಡಬೇಕಾದ್ರೆ ಕಾಯಕ ಬೇಕು, ಉದ್ಯೋಗ ಬೇಕು. ಈ ಬಗ್ಗೆ ಒಬ್ಬ ಶರಣ ಬರೆದಿದ್ದಾನೆ. ಅವನ ವಚನವನ್ನು ಇಲ್ಲಿ ಉಲ್ಲೇಖನ ಮಾಡ್ತೇನೆ. ಆ ಬರೆದಂಥ ವಚನ ಈ ರೀತಿ ಇದೆ: ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಬಡತನಕ್ಕೆ ಹಸಿವಿನ ಚಿಂತೆ, ಹಸಿವಾದರೆ ಉಂಬುವ ಚಿಂತೆ, ಒಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ,
ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡೆನು, ನಿಮ್ಮ ಚಿಂತೆಯಲ್ಲಿ ಇದ್ದವರನ್ನು ಆರನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಬಡತನಕ್ಕೆ ಉಂಬುವ ಚಿಂತೆ. ನೋಡಿ, ಅವರು 12ನೇ ಶತಮಾನದಲ್ಲಿ ಇವ್ರಿಗೆ ಚಿಂತೆ ಬಹಳ ಪ್ರಧಾನವಾಗಿ ಕಾಡ್ತಾ ಇತ್ತು. ಅವ್ರು ಯಾರಪ್ಪ? ಅಂಬಿಗರ ಚೌಡಯ್ಯ. ಅವ್ರು ಮಾಡ್ತಿದ್ರೇನಪ್ಪ ಅಂತೇಳಿದರೆ, ಪ್ರವಾಹ ಬಂದಾಗ, ನದಿಗೆ ಪ್ರವಾಹ ಬಂದಾಗ ಈ ದಡದಿಂದ ಆ ದಡಕ್ಕೆ ಜನರನ್ನು ಸಾಗಿಸ್ತಾ ಇದ್ರು. ಆ ಸಾಗಿಸುವ ಕಾಲಕ್ಕೆ ಅವ್ರ ಜನ ಏನು ಕೊಡ್ತಾರಲ್ಲ, ಆ ದುಡ್ಡಿನಿಂದ ಅವ್ರ ಜೀವನ ನಡೀತಾ ಇತ್ತು. ಕೆಲವರಿಗೆ ದುಡ್ಡು ಕೊಡ್ತಿದ್ದಿಲ್ಲ. ಹೊಳೆ ಬಂದಾಗ, ಪ್ರವಾಹ ಬಂದಾಗ ಜನರನ್ನ ಈ ದಡದಿಂದ ಆ ದಡಕ್ಕೆ ಸಾಕಿಸ್ತಿದ್ರು. ಆದರೆ ಜನರು ಆ ಕಡೆ ಹೋಗ್ತಿದ್ರು, ದುಡ್ಡು ಕೊಡ್ತಿರಲಿಲ್ಲ. ಇದು ಅವರು ಬಹಳ ಚಿಂತೆಗಿಟ್ಕಂತು. ನಾವು ಉದ್ಯೋಗ ಮಾಡ್ತೀನಿ, ಜನ ಏನು ದುಡ್ಡೇ ಕೊಡಲ್ವಲ್ಲ. ಹೀಗಾಗಿ ಅವರು ಆ ಕಾಲದಲ್ಲಿ ಗುರುಗಳಾದಂಥ ಅಲ್ಲಮ ಪ್ರಭುದೇವರಲ್ಲಿಗೆ ಬಂದರು. ಅಲ್ಲಮ ಪ್ರಭುದೇವರಲ್ಲಿ ಬಂದು ಅವರು ನಿವೇದನೆ ಮಾಡಿಕೊಂಡ್ರು, ಪೂಜ್ಯರೇ, ನನ್ನ ಉದ್ಯೋಗ, ನಾನು ಅಂಬಿಗರವ. ಹೊಳೆ ನೆರೆ ಪ್ರವಾಹ ಬಂದಾಗ ಈ ದಡದಿಂದ ಆ ದಡಕ್ಕೆ ನಾನು ಜನರನ್ನು ಸಾಗಿಸ್ತೇನೆ. ಆದರೆ ಈ ದಡದಿಂದ ಆ ದಡಕ್ಕೆ ಅವರು ಕರ್ಕೊಂಡು ಹೋಗ್ತೀನಿ, ಆದರೆ ಅವರು ನನ್ನ ದುಡ್ಡೇ ಕೊಡೋದಿಲ್ಲ. ನಾನು ಜೀವನ ಮಾಡೋದು ಕಷ್ಟ ಆಗೈತೆ. ಹೀಗಾಗಿ ಅಲ್ಲಮ ಪ್ರಭುದೇವರಲ್ಲಿ ನಿವೇದನೆ ಮಾಡ್ದ. ಅಲ್ಲಮ ಪ್ರಭುದೇವರು ಮುಗುಳ್ನಕ್ಕೆ ಹೇಳ್ತಾ ಇದ್ದಾರೆ, ನಿಂದು ಬಹಳ ಒಳ್ಳೆಯ ಉದ್ಯೋಗ, ಶ್ರೇಷ್ಠವಾದ ಉದ್ಯೋಗ, ನಿನಗೆ ಸಂಪಾದನೆ ಆಗುವ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ತೇನೆ ಎಂಬುದಾಗಿ ಅಲ್ಲಮ ಪ್ರಭುದೇವರು ಹೇಳಿದರು. ನೀನು ಏನು ಮಾಡಬೇಕು? 2 ಕೆಲಸವನ್ನು ಮಾಡಬೇಕು. ಈ ದಡದಿಂದ ಆ ದಡ ಕರ್ಕೊಂಡು ಹೋಗ್ತೇವುದಲ್ಲ, ಯಾರು ಹತ್ತುತ್ತಾರೋದಲ್ಲ, ಯಾರು ಹತ್ತುತ್ತಾರಲ್ಲ, ದೋಣಿಯನ್ನು ಹತ್ತುತ್ತಾರಲ್ಲ, ಹತ್ತಕ್ಕೆ ಮುಂಚೆ ಕಾಸು ಇಟ್ಕೊ. ಆ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ, ಮೊದಲು ಕಾಸು ಕೊಡ್ರಿ. ಕಾಸು ಕೊಟ್ಟೋರ್ನ ದೋಣಿ ಹಚ್ಲಿಕ್ಕೆ, ಹುಟ್ಟನ್ನು ಹತ್ತಲಿಕ್ಕೆ ಅವಕಾಶ ಕೊಡು. ಯಾರು ಕಾಸು ಕೊಡೋದಿಲ್ಲ ಅವ್ರನ್ನ ಹತ್ತಲಿಕ್ಕೆ ದೋಣಿ ಹತ್ತಲಿಕ್ಕೆ ಬಿಡಬೇಡ. ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗಿ ಎಷ್ಟು ದುಡ್ಡದ ಅಷ್ಟು ದುಡ್ಡು ಮೊದಲು ಇಸ್ಕೋ. ಯಾರು ಕೊಡ್ತಾರ ಅವ್ರನ್ನಷ್ಟೇ ಆ ಕಡೆ ಹತ್ಸು, ಕೊಡದೇ ಇರೋರನ್ನ ಹತ್ತಿಸ್ಬೇಡ. ಬಹಳ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಿರಿ ಎಂಬುದಾಗಿ ಅಲ್ಲಮಪ್ಪರವರಿಗೆ ಮಾರ್ಗದರ್ಶನಕ್ಕೆ ನಮಸ್ಕಾರ ಮಾಡ್ದ. ಶರಣಾರ್ಥಿಗಳು ಅಂದ. ಆನಂತರ ಮತ್ತೆ ಅವರಲ್ಲಿ ಕೇಳ್ದ, ಪೂಜ್ಯರೇ, ನಾನೇನೋ ಅವ್ರು ದುಡ್ಡು ಕೊಡ್ತಾರೆ, ಕರ್ಕೊಂಡು ಹೋಗ್ತೀನಿ, ಮತ್ತು ಆಚೆ ಕಡೆ ಇಂದು ಈ ಕಡೆ ಕರ್ಕೊಂಬರ್ತೀನಿ, ಅಲ್ಲೂ ಹಂಗ ಮಾಡೋ. ಆಚೆ ಕಡೆ ಹತ್ತಬೇಕಾದ್ರೂ ಕೂಡ ಯಾರು ದುಡ್ಡು ಕೊಡ್ತಾರ ನೋಡಪ್ಪ, ಈ ಕಡೆಯಿಂದ ಆ ಕಡೆ ಬಿಡೋಕ್ಕೆ ಇಷ್ಟು ದುಡ್ಡು, ಆ ಕಡೆಯಿಂದ ಈ ಕಡೆ ಕರ್ಕೊಂಬರಕ್ಕೆ ಇಷ್ಟು ದುಡ್ಡು, ಅಷ್ಟು ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ, ಇದರಿಲ್ಲ. ಆಗ ಅವರು ದುಡ್ಡು ಕೊಡ್ತಾರ, ಈಸ್ಕೊ. ಆದರೆ ಇನ್ನೂ ಒಂದು ನೀನು ಮಾಡಬೇಕು, ಆ ದುಡ್ಡೇನು ನೀನು ಬರ್ತದಲ್ಲ ಬಹಳ ಸಂಗ್ರಹ ಆಗ್ತದೆ. ಆದರೆ ಆ ದುಡ್ಡನ್ನು ನೀನು ಏನು ಮಾಡಬೇಕು ಗೊತ್ತಾ? ಅಷ್ಟನ್ನು ಖರ್ಚು ಮಾಡಬೇಡ. ಆ ದುಡ್ಡನ್ನು ನೀನು ಬಳಕೆ ಮಾಡಬೇಕು. ಏನು ಬಳಕೆ ಮಾಡಬೇಕು? ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿ ಆ ದುಡ್ಡಿನಿಂದ ನೀನು ಎಲ್ಲಿ ಇರಲಿಕ್ಕೆ ಮನೆ ಇದೆಯಾ? ಇಲ್ಲ, ಇರಲಿಕ್ಕೆ ಒಂದು ಮನೆಯನ್ನು ಮಾಡ್ಕೊ. ಆ ದುಡ್ಡನ್ನು ಸಂಗ್ರಹ ಮಾಡು, ಇರಲಿಕ್ಕೆ ಒಂದು ಮನೆಯನ್ನು ಮಾಡ್ಕೊ. ಅಷ್ಟೇ ಅಲ್ಲ, ನದಿಯಲ್ಲಿ ಪ್ರವಾಹ ಎಲ್ಲ ಕಾಲದಲ್ಲಿ ಇರೋದಿಲ್ಲ, ಅದಕ್ಕೆ ನಿನಗೆ ಬೇಕಾದ ಒಂದು ಜಮೀನನ್ನು ತಗೋ. ದುಡ್ಡನ್ನು ಸಂಗ್ರಹ ಮಾಡು, ಯಾರು ಅಕ್ಕಪಕ್ಕ ಇರ್ತಾರ ಅವರಲ್ಲಿ ಹೋಗು, ನನಗೆ ಬಂದದ್ದು ಸಂಪಾದನೆಯನ್ನು ನಾನು ನಿಮಗೆ ಕೊಡ್ತೇನೆ, ಈ ಜಮೀನನ್ನು ನನಗೆ ಕೊಡಿ ಅಂತೇಳಿ ವಾಸಕ್ಕೆ ಮತ್ತು ಉಳುಮೆ ಮಾಡಲಿಕ್ಕೆ, ಬೆಳೆ ತೆಗೀಲಿಕ್ಕೆ ಜಮೀನನ್ನು ಕೊಂಡ್ಕೊ. ಊರಿನ ಹಿರಿಯರನ್ನು ಮಾತಾಡಿಸಿ ಒಪ್ಪಂದ ಮಾಡಿಕೊಂಡು ಎಲ್ಲರ ಸಮಕ್ಷಮದೊಳಗೆ ಆ ಬಂದಂಥ ದುಡ್ಡನ್ನು ನಿನಗೆ ವಸತಿಗೆ ಮತ್ತು ಇರಲಿಕ್ಕೆ, ಬೆಳಿಲಿಕ್ಕೆ, ವಸತಿಗೆ ಮನೆ ಮತ್ತು ಸಂಪಾದನೆ, ಯಾವಾಗ ನದಿ ಪ್ರವಾಹ ಇಲ್ಲದೆ ಇರಬೇಕಾದ್ರೆ ಜೀವನ ಮಾಡಲಿಕ್ಕೆ ಭೂಮಿ, ಹೀಗೆ ಎರಡನ್ನು ನೀನು ಕೊಂಡ್ಕೋಬೇಕು. ಈ ರೀತಿಯಾಗಿ ನಿನ್ನ ಕಾಯಕವನ್ನು ನಿರ್ವಹಣೆ ಮಾಡು ಎಂಬುದಾಗಿ ಅಲ್ಲಮ ಪ್ರಭುದೇವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡ ಮೇಲೆ ಅವನು ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯ ಅದೇ ರೀತಿ ತಾನು ಭೂಮಿಯನ್ನು ಮಾಡ್ಕೊತಾನ, ಸ್ಥಳವನ್ನು ತೊಗೊತಾನ, ತಾನು ಇರಲಿಕ್ಕೆ ಒಂದು ನಿವಾಸವನ್ನು ಮಾಡ್ಕೊಳ್ತಾನ, ಬೇಸಾಯ ಮಾಡಲಿಕ್ಕೆ ಭೂಮಿಯನ್ನು ತೊಗೊತಾನ. ಇವರಿಂದ ನನಗೆ ಒಳ್ಳೆ ಮಾರ್ಗದರ್ಶನ ಆಯಿತು ಅಂಥೇಳಿ ಆತ ಅಲ್ಲಮ ಪ್ರಭುದೇವರಲ್ಲಿ ಬರ್ತಾನೆ. ನೀವು ನನಗೆ ಒಳ್ಳೆ ಮಾರ್ಗದರ್ಶನ ಮಾಡಿದಿರಿ, ನನಗೆ ಜ್ಞಾನೋಪದೇಶ ಮಾಡಿ ನಾನು ಕೂಡ ಲಿಂಗದೀಕ್ಷೆ ಪಡ್ಕೊಳ್ತೇನೆ, ಕೊರಳಲ್ಲಿ ಲಿಂಗವನ್ನು ಕಟ್ಕೊತೇನೆ ಎಂಬುದಾಗಿ ಅಲ್ಲಮ ಪ್ರಭುದೇವರಲ್ಲಿ ಬಿನ್ನಪ ಮಾಡ್ತಾನೆ. ಅಲ್ಲಮ ಪ್ರಭುದೇವರವರಿಗೆ ಲಿಂಗದೀಕ್ಷೆಯನ್ನು ಕೊಡ್ತಾರೆ. ಅವನಿಗೆ ಅಂಬಿಗರ ಚೌಡಯ್ಯ ಅನ್ನತಕ್ಕಂಥ ಶರಣ ಆಗ್ತಾನೆ. ಆ ನಂತರ ಅವನಿಗೆ ಅಲ್ಲಮ ಪ್ರಭುದೇವರು ತಾವು ಬರೆದ
ಸಕಲೇಶ್ ಮಾದರಸು ಮೋಳಿಗೆ ಮಾರಯ್ಯನವರು ಬರೆದಂಥ ವಚನಗಳ ಕಟ್ಟನ್ನು ಅವನಿಗೆ ಕೊಡ್ತಾರೆ. ಅಂದಿಂದ ಅಭ್ಯಾಸ ಮಾಡ್ತಾನೆ. ನಂತರ ಅವನಿಗೆ ವಚನವನ್ನು ಬರೀಬೇಕು ಒಂದು ಪ್ರೇರಣೆ ಆಗ್ತದೆ. ಶಿವಾನುಭವವನ್ನು ಮತ್ತೆ ಮತ್ತೆ ಬಂದು ಕೇಳಲಿಕ್ಕೆ ಆರಂಭ ಮಾಡ್ತಾನೆ. ಎಲ್ಲೆಲ್ಲ ಶಿವಾನುಭವಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ. ಕೇಳಿದ ಪ್ರಭಾವದಿಂದ ಶಿವಶರಣರ ವಚನಗಳಿಂದ ಸಕಲೇಶ್ ಮಾದರಸರು, ಮೋಳಿಗೆ ಮಾರಯ್ಯನವರು, ಅಲ್ಲಮ ಪ್ರಭುದೇವರು, ದಾಸಿಮಯ್ಯನವರ ವಚನಗಳನ್ನು ಓದಿ ಪ್ರೇರಣೆಯಾಗಿ ಅವನು ಕೂಡ ವಚನವನ್ನು ಬರಲಿಕ್ಕೆ ಆರಂಭ ಮಾಡ್ತಾನೆ. ಹಾಗೆ ಪ್ರೇರಣೆಯಾಗಿ ಬಂದಂತೆ ಈ ವಚನ. ಆತ ಈ ವಚನದಲ್ಲಿ ಬರೀತಾನೆ, ಬಡತನಕ್ಕೆ ಒಂಬುವ ಚಿಂತೆ. ಈ ಬಡತನವನ್ನು ಅವನು ಅನುಭವಿಸಿದ್ದ. ಅವನಿಗೆ ಅನುಭವಿಸಿದ ಕಾಲಕ್ಕೆ ಊಟಕ್ಕೆ ಕಷ್ಟವಾದಂಥ ದಿನಗಳಿತ್ತು. ಆ ಅನುಭವದಿಂದ ಮನುಷ್ಯನಿಗೆ ಭಾಳ ಬಡತನ ಬಂದಾಗ ಏನು ಮಾಡ್ತಾನೆ? ಬಡತನಕ್ಕೆ ಒಂಬುವ ಚಿಂತೆ. ಸರಿ, ಊಟ ಆಯಿತು. ಆಮೇಲೆ ಏನು ಮಾಡ್ತಾನೆ? ಉಣಲಾದರೆ ಉಡುವ ಚಿಂತೆ. ಬರೀ ಊಟ ಆದರೆ ಆಗೋಯ್ತಾ? ಬಟ್ಟೆ ಬೇಕಲ್ವ? ಅದಕ್ಕಾಗಿ ಏನು ಮಾಡ್ತಾನೆ? ಬಟ್ಟೆ ಇಲ್ಲ. ಸೊ ಬಟ್ಟೆಗಾಗಿ ಏನು ಮಾಡ್ತಾನೆ? ಆ ದುಡಿದಂಥ ಹಣವನ್ನು ಸಂಗ್ರಹ ಮಾಡ್ತಾನೆ. ಅಲ್ಲಮ ಪ್ರಭುದೇವರ ಆ ಮಾರ್ಗದರ್ಶನವನ್ನು ಕೊಟ್ಟ ಕಾರಣವಾಗಿ ಹಣವನ್ನು ಸಂಗ್ರಹ ಮಾಡ್ತಾನೆ. ತಾನು ಉಡಲಿಕ್ಕೆ ಬಟ್ಟೆಯನ್ನು, ತನ್ನ ಹೆಂಡತಿ ಮಕ್ಕಳಿಗೆ ಕೂಡ ಉಡಲಿಕ್ಕೆ ಬಟ್ಟೆಯನ್ನು ಅವನು ಮಾಡಿಕೊಳ್ತಾನೆ. ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಸೊ ಮನುಷ್ಯ ಏನು ಮಾಡ್ತಾನೆ? ಅವನ ಸ್ವ ಅನುಭವವನ್ನೇ ಈ ವಚನದಲ್ಲಿ ಬರೆದಿದ್ದಾನೆ ಅಂಬಿಗರ ಚೌಡಯ್ಯ. ಅವನ ಜೀವನದೊಳಗೆ ಅನ್ನದ ಚಿಂತೆ ಇತ್ತು, ಉಡೋ ಚಿಂತೆ ಇತ್ತು, ಇಡುವ ಚಿಂತೆ ಇತ್ತು, ಇರುವ ಚಿಂತೆ ಇತ್ತು, ಲಗ್ನದ ಚಿಂತೆ ಇತ್ತು, ಮಕ್ಕಳ ಚಿಂತೆ ಇತ್ತು. ಈ ಎಲ್ಲ ಚಿಂತೆಯ ಅನುಭವಗಳಿಂದ ಈ ವಚನವನ್ನು ಬರೆದಿದ್ದಾನೆ. ಲೋಕದಲ್ಲಿ ಕೂಡ ಬಡತನಕ್ಕೆ ಒಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಮನುಷ್ಯ ಬಡತನ ಬಂದಾಗ ಏನು ಮಾಡ್ತಾನೆ? ದೇವರಲ್ಲಿ ಬೇಡ್ಕೊತಾನೆ, ಅಯ್ಯೋ ಪರಮಾತ್ಮನೇ ನನಗೆ ಉಣ್ಣಕ್ಕಿಲ್ಲ ಕಣ, ಒಂದು ಕಾಯ್ಕ ಕೊಡು ಅಂತಾನೆ. ಪರಮಾತ್ಮ ಒಂದು ಕಾಯ್ಕ ಕೊಟ್ಟನಪ್ಪ. ಕಾಯ್ಕ ಕೊಟ್ಟ ಮೇಲೆ ಅಷ್ಟೋ ಇಷ್ಟೋ ಸಂಪಾದನೆ ಆಯಿತು. ಸಂಪಾದನೆ ಆದಮೇಲೆ ಏನು ಮಾಡ್ತಾನೆ? ಕಾಲ ಹಿಂಗೆ ಇರೋದಿಲ್ಲ, ನನಗೆ ಉಡಕ್ಕೆ ಬಟ್ಟೆನೂ ಬೇಕಂತಾನೆ. ಸರಿ, ಬಟ್ಟೆ ಆಯಿತು. ಆಮೇಲೆ ವಿಚಾರ ಮಾಡ್ತಾನೆ, ಉಣಲಾದರೆ ಉಡುವ ಚಿಂತೆ. ಉಣ್ಣಕ್ಕಾಯ್ತು, ಉಡೋಕ್ಕಾಯ್ತು. ಆಮೇಲೆ ಏನು ಮಾಡ್ತಾನೆ? ಉಡಲಾದರೆ ಇಡುವ ಚಿಂತೆ. ಕಾಲ ಹಿಂಗೆ ಇರಲ್ಲ, ಸಂಗ್ರಹ ಮಾಡು. ಅದಕ್ಕೇನು ಮಾಡ್ತಾನೆ? ಎಲ್ಲ ಕಾಲದಲ್ಲಿ ನದಿ ಪ್ರವಾಹ ಬರೋದಲ್ಲ, ಆದ್ದರಿಂದ ಸಂಗ್ರಹ ಮಾಡ್ತಾನೆ. ಉಡಲಾದರೆ ಇಡುವ ಚಿಂತೆ. ಸರಿ, ದುಡ್ಡಾಗತ್ತೆ. ದುಡ್ಡಾದ್ಮೇಲೆ ಏನು ಮಾಡ್ತಾನೆ? ಇಡಲಾದರೆ ಹೆಂಡಿರ ಚಿಂತೆ. ಯಾವಾಗ ಇವನಲ್ಲಿ ದುಡ್ಡು ಅದಕ್ಕೆ ಆಗ್ತದ, ಆಗ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ನಿನಗೇನೋ ಕೈ ತುಂಬ ದುಡ್ಡು ಬರ್ತದ, ಇರಕ್ಕೆ ಮನೆ ಮಾಡ್ಕೊಂಡಿದೀಯಾ, ಬೇಸಾಯಕ್ಕೆ ಭೂಮಿ ತಗೊಂಡಿದೀಯಾ, ಒಂದು ಲಗ್ನ ಮಾಡ್ಕೊಳ್ಳ. ಹೀಗೆ ಜನ ಏನು ಮಾಡ್ತಾರೆ? ಯಾರು ಒಳ್ಳೆ ಪಗಾರ ಬರ್ತದ, ಯಾರು ಒಳ್ಳೆ ಸಂಬಳ ಬರ್ತದ, ಯಾರು ಒಳ್ಳೆ ವಿದ್ಯೆ ಗಳಿಸಿರ್ತಾನೆ ಅವನಿಗೆ ಜನರು ಬಂದು ಹೇಳ್ತಾರೆ, ನೀನೇನೋ ಕೈ ತುಂಬ ದುಡಿದೀಯಾ, ವಿದ್ಯೆ ಆಯಿತು, ಉದ್ಯೋಗ ಆಯಿತು, ಒಂದು ಲಗ್ನ ಮಾಡ್ಕೊ, ಚಂದ ಹುಡುಗಿನ ಲಗ್ನ ಮಾಡ್ಕೊ, ಬೇಕಾದ್ರೆ ಹೇಳು, ನಮ್ಮ ಕಡೆ ಅದಾವ ಕನ್ಯಾ, ನಿನಗೆ ಲಗ್ನ ಮಾಡಿಸ್ತೀವಿ ಅಂಥೇಳಿ ಗೆಳೆಯರು, ಬಂಧುಗಳು, ಅವರು ಇವರು ಹಿರಿಯರು ಹೇಳ್ತಾರೆ. ಅವ್ನಿಗೆ ಆಸೆ ಹುಟ್ಟಿಸ್ತಾರೆ, ಲಗ್ನ ಮಾಡಿಸ್ತಾರೆ. ಸರಿ, ಲಗ್ನ ಆಯ್ತಪ್ಪ. ಬಡತನಕ್ಕೆ ಒಂಬುವ ಚಿಂತೆ, ಉಡಲಾದರೆ ಬಡತನಕ್ಕೆ ಒಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ. ಸೊ ಉಣ್ಣಕ್ಕಾಯ್ತು, ಉಡೋಕ್ಕಾಯ್ತು, ಇಡೋಕ್ಕಾಯ್ತು, ಲಗ್ನವೂ ಆಯಿತು. ಲಗ್ನ ಆದಮೇಲೆ ಏನು ಮಾಡ್ತಾನೆ? ಮಕ್ಕಳೇ ಆಗಲಿಲ್ಲ. ಆಗ ಮತ್ತೆ ದೇವರಲ್ಲಿ ಬೇಡಿಕೆ ಇಡ್ತಾನೆ, ಏನೋ ಪರಮಾತ್ಮ, ಉಣ್ಣಕ್ಕೆ ಕೊಟ್ಟೆ, ಉಡಕ್ಕೆ ಕೊಟ್ಟೆ, ಇಡೋಕ್ಕೆ ಕೊಟ್ಟೆ, ಉಣ್ಣೋಕ್ಕೆ ಕಾಯಕ್ಕೆ ಕೊಟ್ಟೆ. ಆ ಕಾಯಕದ ಸಂಪಾದನೆ ಉಣ್ಣೋಕ್ಕೂ ಆಯಿತು, ಉಡೋಕ್ಕೂ ಆಯಿತು, ಇಡೋಕ್ಕೂ ಆಯಿತು. ಈಗ ಮನೆಗೆ ಬಂಗಾರದಂಥ ಮಡದಿನ ಬದಲು ಆದರೆ ಒಂದು ಕೂಸ ಕೊಡು, ಒಂದು ಮಗು ಕೊಡು, ಒಂದು ಕಂದನ ಕೊಡು ಮತ್ತು ಪರಮಾತ್ಮನಲ್ಲಿ ಬೇಡಿಕೆಯನ್ನು ಈ ಮನುಷ್ಯ ಇಡ್ತಾನೆ. ಮನುಷ್ಯನಲ್ಲಿ ನಿರಂತರವಾಗಿ ಬೇಡಿಕೆಗಳು, ಹಂಬಲಗಳು, ಆಶೆಗಳು, ಅಪೇಕ್ಷೆಗಳು ಇದ್ದೇ ಇರ್ತವೆ. ಯಾಕೆ? ಜೀವನ ನೋಡಿ, ಜೀವನ ನಡಿಬೇಕಲ್ಲ, ಇದ್ದಂಗೆ ಇರೋದಲ್ಲ. ಅದಕ್ಕಾಗಿ ಮನುಷ್ಯ ಏನು ಮಾಡ್ತಾನೆ? ಹೆಂಡಿರಾದರೆ ಮಕ್ಕಳ ಚಿಂತೆ. ಸರಿ, ಪರಮಾತ್ಮ ಒಂದು ಕೂಸ ಕೊಟ್ಟನಪ್ಪ. ಸರಿ, ಆ ಕೂಸು ಬಂದ ಮೇಲೆ ಏನು ಮಾಡ್ತಾನೆ? ಈ ಮಗನ ಓದಿಸ್ಬೇಕು, ಬೆಳೆಸ್ಬೇಕು, ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಅವನು ವಿದ್ಯಾವಂತನಾಗಬೇಕು. ನಾನಂತೂ ವಿದ್ಯೆ ಪಡೀಲಿಲ್ಲ, ನನ್ನ ಮಗ IAS ಪಾಸ್ ಆಗಬೇಕು, ಅವನು DC ಆಗಬೇಕು, ಅದನ್ನು ನಾನು ಕಣ್ ತುಂಬ ನೋಡಬೇಕು. ನನ್ನ ಮಗ DC ಆದ್ರೆ ನನ್ನ ಮಗನಿಗೆ DC ಆದಂಥ ಹೆಣ್ಮಗಳನ್ನೇ ತಂದು ನಾನು ಲಗ್ನ ಮಾಡಬೇಕು. ಸೊ ಏನು ಮಾಡ್ತಾನೆ? ಹಿಂಗೆ ಆಶೆಗಳು, ಕನಸುಗಳನ್ನು ಕಟ್ತಾನೆ. ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಸೊ ಮಗು ಬೆಳೆದಪ್ಪ, ಅವನು IAS ಪಾಸ್ ಆದ, ಅವನಿಗೆ IAS ಆದಂಥ ಹೆಣ್ಮಗಳನ್ನೇ ತಂದು ಲಗ್ನ ಮಾಡಿದೆ. ಏನು ವಿಜೃಂಭಣೆಯಿಂದ
ಲಗ್ನ ಮಾಡಿದೆ. ಲಗ್ನ ಮಾಡಿದ್ಮೇಲೆ ಏನು ವಿಚಾರ ಮಾಡ್ತಾನ, ನನಗೊಂದು ಮೊಮ್ಮಗ ಆಗ್ಬೇಕಂತ. ಡಿ ಸಿ ಅದನ್ನಲ್ಲ, ಅವ್ನ ಹೆಂಡ್ತಿನೂ ಡಿ ಸಿ ಅದಳ, ಅವ್ರಿಗೊಂದು ಮಗುನೂ ಆಗಬೇಕು. ನಾನು ನಮ್ಮ ಮಗುನ ಎತ್ಕೊಂಡು ಊರು ತುಂಬ ತಿರುಗಬೇಕು. ಈ ಮಗು ಯಾರ್ದು ಗೊತ್ತಾ? ನನ್ನ ಮಗ ಡಿ ಸಿ ಅದಾನ, ನನ್ನ ಸೊಸೆನೂ ಡಿ ಸಿ ಅದಳ, ಅವ್ರ ಮಗು ಇದು ಅಂತೇಳಿ ನಾವು ಊರು ತುಂಬ ಎತ್ಕೊಂಡು ತಿರುಗಬೇಕು. ನನ್ನ ಮೊಮ್ಮಗ, ನನ್ನ ಕೂಸ ಇದು. ಹೀಗೆ ಮನುಷ್ಯನ ಆಸೆಗಳು, ಹಂಬಲಗಳು, ಕನಸುಗಳು, ಅಪೇಕ್ಷೆಗಳು ನಿರಂತರವಾಗಿ ಇವನ ಬದುಕಿನಲ್ಲಿ ಇದ್ದೇ ಇರ್ತವ. ಮಕ್ಕಳಾದರೆ ಬದುಕಿನ ಚಿಂತೆ. ಸರಿ, ಮೊಮ್ಮಗನು ಬಂದಪ್ಪ, ಬದುಕಾದರೆ ಕೇಡಿನ ಚಿಂತೆ. ಆಗ ಊರವರೆಲ್ಲ ಹೇಳ್ತಾರೆ, ಹೌದಪ್ಪ ನಿನ್ನ ಮೊಮ್ಮಗ ಬಂದ, ಮೊಮ್ಮಗನು ಬೆಳೀತಾ ಇದ್ದಾನೆ, ಮುಂದೆ ನಿನ್ನ ಜೀವನ ಬದುಕಾದರೆ ಕೇಡಿನ ಚಿಂತೆ. ಮತ್ತು ನಿನಗೆ ವಯಸ್ಸಾಯಿತು, ನರೆ ಕೂದಲು ಬಂದು, ಕಣ್ಣಕ್ಕೆ ಬಂದು, ಹಿಡಿಯೋಕ್ಕಾಗಲ್ಲ, ಕೋಲು ಹಿಡಿತೀಯ, ಊರು ಹೋಗುವಂಥದ, ಕಾಡು ಬಾ ಅಂತದ ಅಂತ ಜನರಂದ. ನಾ ಗಟ್ಟಿಯಾಗಿದ್ದೀನಿ, ಹಲ್ಲು ಕಟ್ಸ್ಕೊಂಡಿದ್ದೀನಿ, ಕಣ್ಣಕ್ಕೆ ಹಾಕ್ಕೊಂಡಿದ್ದೀನಿ, ಕೂದಲನ್ನೆಲ್ಲ ಕಪ್ ಮಾಡ್ಕೊಂಡಿದ್ದೀನಿ, ಅಚ್ಚುಕಟ್ಟಾಗಿ ಕೋಲ್ ಹಿಡಿದಿದ್ದೀನಿ, ಅಚ್ಚುಕಟ್ಟಾಗಿ ನಡಿತೀನಿ. ನಾ ಏನು ಗಟ್ಟಿದ್ದೀನಿ, ರೊಟ್ಟಿ ತಿಂತೀನಿ, ಒಣ ರೊಟ್ಟಿನೂ ತಿಂತೀನಿ, ಎಲ್ಲ ಊಟ ಮಾಡ್ತೀನಿ, ಕಾಳೆಲ್ಲ ಕಪ್ಪು ತಿಂತೀನಿ ನಾನು. ಹೀಗೆ ಮನಸ್ಸು ಏನಂತಾನ, ಇನ್ನು ಇವನಲ್ಲಿ ಲೌಕಿಕವಾದ ಹಂಬಲಗಳು, ಅಪೇಕ್ಷೆಗಳು 1, 2, 100, 1000ವಾಗಿ ಇವನಿರ್ತದೆ. ಮಕ್ಕಳಾದರೆ ಬದುಕಿನ ಚಿಂತೆ. ಇಲ್ಲಪ್ಪ, ನಾನು ಚಂದಿದ್ದೀನಿ, ನಾ ಆರೋಗ್ಯವಾಗಿದ್ದೀನಿ, ನಾ ಇನ್ನೂ ಬದುಕ್ತೀನಿ. ನನ್ನ ಮೊಮ್ಮಗ ಬೆಳೆದು ಬಿಟ್ಟ, ಅವನು ಬೆಳೆದಾನ, ಒಳ್ಳೆ ಉದ್ಯೋಗ, ಚೆನ್ನಾಗಿ ಓದ್ತಾ ಇದ್ದಾನೆ, ಅವನಿಗೂ ಒಂದು ವಿದ್ಯಾಭ್ಯಾಸ ಪಡ್ಕೊಂಡು ನನ್ನ ಮಗ ಡಿ ಸಿ ಆಗಿದ್ದಾನೆ ಅಂದ್ರೆ ನನ್ನ ಮೊಮ್ಮಗನು ಡಿ ಸಿನೇ ಆಗಬೇಕು, ಇಲ್ಲ ರಾಜಕಾರಣಿ ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಅದನ್ನು ನಾನು ಕಣ್ಣಲ್ಲಿ ನೋಡ್ಬೇಕು. ಅವನು ಲಗ್ನ ಮಾಡ್ಬೇಕು, ಆ ಮೊಮ್ಮಗನ್ನು ಲಗ್ನ ಆದದನ್ನು ನೋಡ್ಬೇಕು, ಅವನಿಗೆ ಮಗು ಆದದನ್ನು ನಾನು ನೋಡ್ಬೇಕು. ಇದು ನನ್ನ ಮುಖ್ಯಮಂತ್ರಿ ಅದನ್ನೆಲ್ಲ ಮೊಮ್ಮಗ, ಅವನ ಮಗುನ ನಾನು ಊರು ತುಂಬ ಎತ್ಕೊಂಡು ತಿರುಗಬೇಕು. ಹೀಗೆ ಮನುಷ್ಯನಿಗೆ ಆಸೆಗಳು 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, ಅನೇಕ ಹಂಬಲಗಳು, ಆಶೆಗಳು ಮನುಷ್ಯನಿಗೆ ಬದುಕಿನಲ್ಲಿ, ಜೀವನದಲ್ಲಿ ಇದ್ದೇ ಇರ್ತವೆ. ಅಂಬಿಗರ ಚೌಡಯ್ಯನವರು ವಚನದಲ್ಲಿ ಮುಕ್ತಾಯ ಮಾಡ್ತಾರೆ. ಮಕ್ಕಳಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಸರಿ, ಸಾವು, ನನಗೆ ಯಾಕೆ ಸಾವು ಬರ್ತದ, ನಾ ಇನ್ನೂ ಬದುಕ್ತೀನಿ 100 ವರ್ಷ. ನೋಡಿಲ್ಲೇನೋ ಪದ್ಮಶ್ರೀ ಕೊಟ್ಟಾರ, 127 ವರ್ಷ ಅವ್ರು ಯೋಗ ಮಾಡ್ತಾರ. ಅವ್ರಿಗೆ ಪ್ರಧಾನಮಂತ್ರಿಗಳು ಅವ್ನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾರ ಅವ್ರಿಗೆ. ಮತ್ತು ಅವರು 127 ವರ್ಷ ಬದುಕ್ತಾರಂದ್ರೆ ನನಗೆ 80 ವರ್ಷ ಯಾವ ಮಹಾ, ನಾನು 100 ವರ್ಷ ಬದುಕ್ತೀನಿ. ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡೆನು, ನಿಮ್ಮ ಚಿಂತೆಯಲ್ಲಿ ಇದ್ದವರನ್ನು ಆರನು ಕಾಣಿನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ನಿಜವಾದ ಸತ್ಯ ವಿಚಾರವನ್ನು ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡ್ತಾರೆ, ಮುಕ್ತಾಯ ಮಾಡ್ತಾ ಇದ್ದಾರೆ. ಇಂತಹ ಮನುಷ್ಯನು ಆಸೆ ಹಂಬಲಗಳ 100, 100, 1000 ಸರಪಳಿಗಳ ಆಸೆ ಹಂಬಲ ಕನಸುಗಳನ್ನು ಇಟ್ಟುಕೊಂಡದ್ದನ್ನು ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ನೋಡುತ್ತೇವೆ. ಆದರೆ ಮನುಷ್ಯ ಶಕ್ತಿ ಇದ್ದಾಗ, ಆರೋಗ್ಯ ಇದ್ದಾಗ, ಐಶ್ವರ್ಯ ಇದ್ದಾಗ, ಬದುಕಿದ್ದಾಗ ಪರಮಾತ್ಮನ ಚಿಂತೆಯನ್ನು ಮಾಡ್ತೀನಿ, ಪರಮಾತ್ಮನ ಧ್ಯಾನವನ್ನು ಮಾಡ್ತೀನಿ, ಪರಮಾತ್ಮನ ಭಕ್ತಿಯನ್ನು ಮಾಡ್ತೀನಿ, ಅವನ ಧ್ಯಾನದಲ್ಲಿ, ಪೂಜೆಯಲ್ಲಿ, ಪ್ರಾರ್ಥನೆಯಲ್ಲಿ ಆನಂದವಾಗಿ ಕಳೀತೇನೆ ಎನ್ನತಕ್ಕಂಥವ್ರನ್ನ ಜಗತ್ತಿನಲ್ಲಿ ಒಬ್ಬರನ್ನ ನೋಡಲಿಲ್ಲ ಅಂತಾರೆ ಅಂಬಿಗರ ಚೌಡಯ್ಯನವರು. ಹೌದು, ನಿಜವೇ. ಲೌಕಿಕದಲ್ಲಿ ಮುಳುಗಿರುವ ಮಾನವರು ಲೌಕಿಕದಲ್ಲೇ ತೇಲಿ ಮುಳುಗುತ್ತಾ ಇರ್ತಾರೆ ಹೊರತು ಎಂದೂ ಕೂಡ ಅವರು ಪರಮಾತ್ಮನನ್ನು, ಪರಮೇಶ್ವರನನ್ನು ನೆನೆಸುವುದಿಲ್ಲ. ಯಾಕೆ ಎಂಬುದಾಗಿ ಹೇಳಿದರೆ, ಈ ಮನುಷ್ಯನಿಗೆ ಲೌಕಿಕವೇ ಹೆಚ್ಚಾಗಿರುತ್ತದೆ. ಚಿಂತೆ 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 ಅನ್ನುವುದು ಇವನಿಗೆ ಕೊನೆಯವರೆಗೂ ಇಂಥ ಚಿಂತೆಯಲ್ಲಿ ಇರ್ತಾನೆ. ಸುಖ ಬಂತು ಅಂತ ಹೇಳಿದರೂ ಕೂಡ ಇವನು ಎಂದೂ ಕೂಡ ಸುಖದ ಆಚೆಗೆ ಇನ್ನೊಂದನ್ನು, ಕನಸನ್ನು ಕಾಣುವುದಿಲ್ಲ. ಪರಮಾನಂದ ಭಕ್ತಿ, ಶಿವಾನುಭಾವದ ಬದುಕಿಗೆ ತನ್ನನ್ನು ತಾನು ಎಂದೂ ಕೊಟ್ಟುಕೊಳ್ಳುವುದಿಲ್ಲ. ಲೌಕಿಕದಲ್ಲೇ ಇರಬೇಕು, ಲೌಕಿಕದಲ್ಲೇ ಬದುಕಬೇಕು, ಲೌಕಿಕದಲ್ಲೇ ಬಾಳಬೇಕು ಎಂಬುದಾಗಿ ಮನುಷ್ಯ ಹಂಬಲಿಸ್ತಾ ಇರ್ತಾನೆ. ಲೌಕಿಕದ ಆಚೆಗೆ ಅವನಿಗೆ ಕನಸುಗಳು ಇರುವುದಿಲ್ಲ. ಹೀಗೆ ಹಲವು ಚಿಂತೆಗಳು ಇರುವ ಮನುಷ್ಯರನ್ನು ಲೋಕದಲ್ಲಿ ನಾವು ಕಾಣ್ತಾ ಇರ್ತೇವೆ. ಇಂಥ ವಿಚಾರವನ್ನು ಅಂಬಿಗರ ಚೌಡಯ್ಯ ನಿಜ ಶರಣರು ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಇದುವರೆಗೆ ಯಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕನ್ನು ಒತ್ತಿ, ಶೇರನ್ನು ಒತ್ತಿ. ವಾಟ್ಸಪ್ ಇದೆ, ನಿಮ್ಮಲ್ಲಿ ಈ ವಿಡಿಯೋಗಳನ್ನು 50 ಜನಕ್ಕೆ ಕಳಿಸಿ. ಇದು ಪುಣ್ಯ, ನಿಮ್ಮ ಬದುಕಿನ ಪುಣ್ಯ ಇದು.